ಕಂಡಲ್ಲಿ ಮಸೀದಿಗಳ ಕೆಳಗೆ ಮಂದಿರ ಹುಡುಕುವ, ಅದನ್ನ ಅಗೆಯೋಕ್ ಹೊರಡೋರಿಗೆ ಕಡಿವಾಣ ಹಾಕೋಕೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಕರೆ ನೀಡಿದ್ದಾರೆ. ಅದಕ್ಕಾಗಿ ಅವರು ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠವೇ ನೀಡಿರುವ ಮಹತ್ವದ ಆದೇಶವನ್ನ ದೇಶದ ಎಲ್ಲಾ ಜಿಲ್ಲಾ ನ್ಯಾಯಾಲಯ ಹಾಗೂ ಹೈಕೋರ್ಟ್ಗಳಲ್ಲಿ ಓದಿ ಹೇಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಸ್ಪಷ್ಟವಾಗಿ ನೀಡಿರುವ ಆದೇಶವನ್ನ ದೇಶದ ಎಲ್ಲಾ ನ್ಯಾಯಾಲಯಗಳು ಪಾಲಿಸಬೇಕು. ಅದಕ್ಕಾಗಿ ಆ ಆದೇಶವನ್ನ ಎಲ್ಲಾ ನ್ಯಾಯಾಲಯಗಳಲ್ಲಿ ಓದಿ ಹೇಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಮಂದಿರವನ್ನ ಧ್ವಂಸ ಮಾಡಿ ಮಸೀದಿಗಳನ್ನ ನಿರ್ಮಿಸಲಾಗಿದೆ ಎಂಬ ವಾದ ಮುಂದಿಟ್ಟು ಸರ್ವೆಗೆ ಕೇಳ್ತಿರುವ ಹೊಸ ಚಾಳಿಯನ್ನ ತಡೆಯೋಕೆ ಸುಪ್ರೀಂ ಕೋರ್ಟ್ನ ಅಯೋಧ್ಯ ತೀರ್ಪನ್ನ ಎಲ್ಲಾ ನ್ಯಾಯಾಲಯಗಳಲ್ಲಿ ಓದಿ ಕೇಳಿಸಬೇಕು ಅಂತ ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ರೋಹಿಂಟನ್ ನಾರಿಮನ್ ಹೇಳಿದ್ದಾರೆ. 1991ರ ಆರಾಧನಾ ಸ್ಥಳಗಳ ಕಾಯ್ದೆಯನ್ನ ದೃಢೀಕರಿಸುವ ಸುಪ್ರೀಂ ಕೋರ್ಟ್ನ ಅಯೋಧ್ಯೆ ತೀರ್ಪಿನ 5 ಪುಟಗಳನ್ನ ಭಾರತದಾದ್ಯಂತ ಪ್ರತಿ ಜಿಲ್ಲಾ ನ್ಯಾಯಾಲಯ ಮತ್ತು ಹೈಕೋರ್ಟ್ಗಳಲ್ಲಿ ಓದಬೇಕು ಅಂತ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶ ನ್ಯಾಯಮೂರ್ತಿ ರೋಹಿಂಟನ್ ನಾರಿಮನ್ ಒತ್ತಾಯಿಸಿದ್ದಾರೆ. ಇದರಿಂದ ಮಸೀದಿಗಳು ಮತ್ತು ಇತರ ಧಾರ್ಮಿಕ ರಚನೆಗಳ ವಿರುದ್ಧ ಕ್ಷುಲ್ಲಕ ಮೊಕದ್ದಮೆಗಳನ್ನು ತಡೆಯಬಹುದು ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಮಾಜಿ ಮುಖ್ಯ ನ್ಯಾಯಾಧೀಶ ಅಜೀಜ್ ಮುಷಬ್ಬರ್ ಅಹ್ಮದಿ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಅಹ್ಮದಿ ಫೌಂಡೇಶನ್ನ ಉದ್ಘಾಟನಾ ಉಪನ್ಯಾಸದಲ್ಲಿ ಮಾತನಾಡಿದ ನ್ಯಾಯಮೂರ್ತಿ ನಾರಿಮನ್, ಅಯೋಧ್ಯೆ ತೀರ್ಪು ಜಾತ್ಯತೀತತೆಗೆ ನ್ಯಾಯದ ಅಪಹಾಸ್ಯ ಅಂತ ಬಣ್ಣಿಸಿದ್ರು. ಆದರೆ ಅದೇ ತೀರ್ಪಿನಲ್ಲಿ ಆರಾಧನಾ ಸ್ಥಳಗಳ 1991ರ ಕಾಯ್ದೆಯನ್ನ ಎತ್ತಿ ಹಿಡಿಯುವ ಭಾಗವನ್ನ ಆಶಾಕಿರಣ ಅಂತ ಗುರುತಿಸಿದ್ರು. ಸಂವಿಧಾನ ಪೀಠ ಪೂಜಾ ಸ್ಥಳಗಳ ಕಾಯ್ದೆಯ ಮೇಲೆ 5 ಪುಟಗಳನ್ನ ವ್ಯಯಿಸಿದೆ ಮತ್ತು ನಮ್ಮ ಸಂವಿಧಾನದ ಮೂಲ ರಚನೆಯ ಭಾಗವಾದ ಜಾತ್ಯತೀತತೆಯಲ್ಲಿ ಅದು ದೃಢವಾಗಿದೆ ಅಂತ ಘೋಷಿಸಿದೆ. ನೀವು ಹಿಂದೆ ನೋಡುವಂತಿಲ್ಲ, ನೀವು ಮುಂದೆ ನೋಡಬೇಕು ಅಂತ ನ್ಯಾಯಮೂರ್ತಿ ನಾರಿಮನ್ ಒತ್ತಿ ಹೇಳಿದ್ರು. ಈ 5 ಪುಟಗಳು ದೇಶಾದ್ಯಂತ ಮಸೀದಿಗಳು ಮತ್ತು ದೇವಾಲಯಗಳನ್ನ ಗುರಿಯಾಗಿಸಿಕೊಂಡು ಹೆಚ್ಚುತ್ತಿರುವ ಪ್ರಕರಣಗಳನ್ನ ಪರಿಹರಿಸೋಕೆ ನಿರ್ಣಾಯಕ ಸಾಧನವಾಗಿ ಕಾರ್ಯನಿರ್ವಹಿಸಬಹುದು ಅಂತ ಅವರು ಸಲಹೆ ನೀಡಿದ್ದಾರೆ. 2019ರಿಂದ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಹಿಂದೆ ನಾಶವಾಗಿದೆ ಎನ್ನಲಾದ ದೇವಾಲಯಗಳನ್ನ ಪುನಃ ಸ್ಥಾಪಿಸೋಕೆ ಒತ್ತಾಯಿಸಿ ಹಲವಾರು ಸಿವಿಲ್ ಮೊಕದ್ದಮೆಗಳನ್ನ ಸಲ್ಲಿಸಲಾಗಿದೆ. ಇತ್ತೀಚಿನ ಉದಾಹರಣೆ ಅಂತಂದ್ರೆ ಉತ್ತರ ಪ್ರದೇಶದ ಸಂಭಲ್ ಜಾಮಿಯಾ ಮಸೀದಿ ಪ್ರಕರಣ. ಅಲ್ಲಿ ಸಿವಿಲ್ ನ್ಯಾಯಾಲಯ ಮಸೀದಿಯ ಸ್ಥಳದಲ್ಲಿ ದೇವಸ್ಥಾನ ಇತ್ತು ಅನ್ನೋ ಹೇಳಿಕೆಗಳ ಆಧಾರದ ಮೇಲೆ ಸಮೀಕ್ಷೆಗೆ ಆದೇಶಿಸಿದೆ. ಪೂಜಾ ಸ್ಥಳಗಳ ಕಾಯ್ದೆ 1991ರಂತೆ ದೇಶದ ಸ್ವಾತಂತ್ರ್ಯ ಬಂದ ದಿನ ಅಂದ್ರೆ 1947ರ ಆಗಸ್ಟ್ 15ರ ನಂತರ ಯಾವ ಧಾರ್ಮಿಕ ಸ್ಥಳದಲ್ಲಿ ಯಾವ ಧರ್ಮದ ಆಚರಣೆ ಇತ್ತೋ ಅದೇ ಆಚರಣೆ ಮುಂದೇನೂ ನಿರಂತರವಾಗಿ ಮುಂದುವರಿಬೇಕು ಅಂತ ಹೇಳಿದೆ. ಅಂತಹ ಪೂಜಾ ಸ್ಥಳಗಳ ಸ್ವರೂಪದ ಬಗ್ಗೆ ವಿವಾದ ಎಬ್ಬಿಸುವ ಪ್ರಕರಣಗಳನ್ನ ನ್ಯಾಯಾಲಯಗಳು ಪುರಸ್ಕರಿಸದಂತೆ ಅದು ನಿರ್ಬಂಧ ವಿಧಿಸುತ್ತೆ. ಅಲ್ಲದೆ ನ್ಯಾಯಾಲಯಗಳಲ್ಲಿ ಈಗಾಗಲೇ ಬಾಕಿ ಇರುವ ಇಂತಹ ಪ್ರಕರಣಗಳನ್ನ ಕೈ ಬಿಡುವಂತೆ ಅದು ಹೇಳುತ್ತೆ. ಈ ಕಾಯ್ದೆ ಪ್ರಕಾರ ಯಾವುದೇ ಧಾರ್ಮಿಕ ರಚನೆ ಈಗಿನ ಸ್ವರೂಪದಲ್ಲೇ ಇರಬೇಕಿದೆ. ಬಾಬ್ರಿ ಮಸೀದಿಗೆ ಈ ಕಾನೂನು ಅನ್ವಯಿಸಲ್ಲ ಅಂತಾನು ಆ ಕಾನೂನು ಹೇಳಿತ್ತು. ನ್ಯಾಯಮೂರ್ತಿ ನಾರಿಮನ್ ಅವರು ಸಂವಿಧಾನ ಪೀಠದ ಅಯೋಧ್ಯೆ ತೀರ್ಪು 1991ರ ಕಾಯ್ದೆಯನ್ನ ಜಾತ್ಯತೀತ ಮೌಲ್ಯಗಳನ್ನ ರಕ್ಷಿಸೋಕೆ ವಿನ್ಯಾಸಗೊಳಿಸಲಾದ ಶಾಸಕಾಂಗದ ಸಾಧನ ಅಂತ ಹೇಳಿದ್ದನ್ನ ಶ್ಲಾಘಿಸಿದ್ರು. ಜಾತ್ಯತೀತತೆಗೆ ನಮ್ಮ ಸಾಂವಿಧಾನಿಕ ಬದ್ಧತೆಯನ್ನ ಎತ್ತಿ ಹಿಡಿಯೋಕೆ ಕಾನೂನು ಬಾಧ್ಯತೆಯನ್ನ ಕಾಯ್ದೆ ವಿಧಿಸುತ್ತೆ ಅಂತ ಸುಪ್ರೀಂ ಕೋರ್ಟ್ ತನ್ನ 2019ರ ತೀರ್ಪಿನಲ್ಲಿ ಹೇಳಿತ್ತು. ನ್ಯಾಯಮೂರ್ತಿ ನಾರಿಮನ್ ಅವರು ಕಾಯ್ದೆಯ ಪ್ರಾಮುಖ್ಯತೆಯನ್ನ ಪುನರುಚ್ಚರಿಸಿದ್ದಾರೆ. ಇದು ಆಗಸ್ಟ್ 15, 1947ರಂದು ಅಸ್ತಿತ್ವದಲ್ಲಿದ್ದ ಪೂಜಾ ಸ್ಥಳಗಳನ್ನ ಅಲ್ಲಿಗೆ ಫ್ರೀಸ್ ಮಾಡುತ್ತೆ. ಮುಂದಿನ ಹಕ್ಕುಗಳ ಮಂಡನೆ ತಡೆಯೋಕೆ ತೀರ್ಪಿನಲ್ಲಿ ವಿವರಿಸಿದಂತೆ ಕಾನೂನನ್ನ ಜಾರಿಗೊಳಿಸಬೇಕು ಅಂತ ಅವರು ಹೇಳಿದ್ರು. ಬಾಬ್ರಿ ಮಸೀದಿ ಧ್ವಂಸ ಕ್ರಿಮಿನಲ್ ಪಿತೂರಿ ಪ್ರಕರಣದ ಎಲ್ಲ ಆರೋಪಿಗಳನ್ನ ಖುಲಾಸೆಗೊಳಿಸಿದ ನ್ಯಾಯಾಧೀಶರ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಅವರು ಕೊಡುಕೊಳ್ಳುವಿಕೆಯ ನ್ಯಾಯಾಂಗ ನೇಮಕಾತಿಗಳ ಬಗ್ಗೆ ಮಾತಾಡಿದ್ರು. ಬಾಬ್ರಿ ಮಸೀದಿ ಧ್ವಂಸ ಕ್ರಿಮಿನಲ್ ಪಿತೂರಿ ಪ್ರಕರಣದ ತೀರ್ಪು ನೀಡಿದ ನ್ಯಾಯಾಧೀಶರು ನಿವೃತ್ತಿಯ ನಂತರ ಯುಪಿ ಉಪ ಲೋಕಾಯುಕ್ತರಾಗಿ ನೇಮಕಗೊಂಡ್ರು. ಇದು ದೇಶದ ಈಗಿರುವ ಪರಿಸ್ಥಿತಿಯನ್ನ ತೋರಿಸುತ್ತೆ ಅಂತ ಅವರು ಹೇಳಿದ್ರು. ಉಪನ್ಯಾಸ ಅಹ್ಮದಿ ಫೌಂಡೇಶನ್ನ ಉದ್ಘಾಟನಾ ಕಾರ್ಯಕ್ರಮದ ಭಾಗವಾಗಿತ್ತು. ಜಸ್ಟಿಸ್ ಅಹ್ಮದಿ ಅವರ ಜೀವನವನ್ನ ವಿವರಿಸುವ ದಿ ಫಿಯರ್ಲೆಸ್ ಜಡ್ಜ್ ಎಂಬ ಜೀವನ ಚರಿತ್ರೆಯನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಆರಾಧನಾ ಸ್ಥಳಗಳ ಕಾಯ್ದೆಯ ಸರಿಯಾದ ಅನುಷ್ಠಾನ ಅನಗತ್ಯ ವ್ಯಾಜ್ಯಗಳನ್ನು ಮೊಟಕುಗೊಳಿಸುತ್ತೆ ಮತ್ತು ಭಾರತೀಯ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಜಾತ್ಯತೀತ ತತ್ವಗಳನ್ನು ಎತ್ತಿ ಹಿಡಿಯುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸುವ ಮೂಲಕ ನ್ಯಾಯಮೂರ್ತಿ ನಾರಿಮನ್ ತಮ್ಮ ಭಾಷಣವನ್ನ ಕೊನೆಗೊಳಿಸಿದರು. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.